ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಳೆದ 2-3 ದಿನಗಳಿಂದ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಬ್ರಹ್ಮರಾಕ್ಷಸನ ಹಾವಳಿಯ ವಿಚಾರ ಮತ್ತೆ ಮುಖ್ಯವಾಹಿನಿಗೆ ಬಂದಿದೆ. ಏನದು? ಈ ಬಾರಿ ಇದು ರೂಪಾಂತರಿ ವೈರಸ್ ಅಲ್ಲ, ಇದು ಪ್ರತ್ಯೇಕವಾದ ವೈರಸ್. ಇದಕ್ಕೆ HMPV ವೈರಸ್ ಅಂತ ಕರೀತಾರೆ. ಇದು ಕೋವಿಡ್ ರೀತಿಯಲ್ಲೇ ಇರುತ್ತೆ, ಆದರೆ ಅಷ್ಟು ತೀವ್ರವಾಗಿರಲಿಕ್ಕಿಲ್ಲ, ಆದರೆ ಸಾಂಕ್ರಾಮಿಕವಾಗಿದೆ, ಎಲ್ಲ ಕಡೆ ಹರಡುತ್ತೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಇನ್ನಿಲ್ಲದ ಹಾಗೆ ರೌದ್ರ ರೂಪದಲ್ಲಿ ಎಲ್ಲ ಕಡೆ ವಿಜೃಂಭಿಸಲಿಕ್ಕೆ ಶುರುವಾಯಿತು. ಮತ್ತೆ ಕೋವಿಡ್ ಬಂತು ಅಂತ ಜನ ಇನ್ನಿಲ್ಲದ ಹಾಗೆ ಚಿಂತಾಕ್ರಾಂತರಾಗ್ತಾರೆ, ಇನ್ನಿಲ್ಲದ ಹಾಗೆ ಆತಂಕಿತರಾಗ್ತಾರೆ. ಎಲ್ಲಿ ತಮ್ಮ ವ್ಯಾಪಾರ ವಹಿವಾಟು ವ್ಯವಹಾರ ಸಂಪೂರ್ಣವಾಗಿ ಸ್ತಬ್ಧ ಆಗಿಬಿಡುತ್ತೋ ಅಂತ ಗಾಬರಿಗೊಳ್ತಾರೆ. ಆದರೆ ಮಾಧ್ಯಮ ರೂಪದಲ್ಲಿ ಇದರ ರುದ್ರ ನರ್ತನ ಪ್ರತಿ ವರ್ಷ ನಡೆಯುತ್ತೆ. ಅದು ಚಳಿಗಾಲದ ಸಂದರ್ಭ ಬಂದ ತಕ್ಷಣ ಇಂಥದ್ದೊಂದು ಸುದ್ದಿಯನ್ನು ವಿಶ್ವದಾದ್ಯಂತ ಹರಿದು ಬಿಡಲಾಗತ್ತೆ. ಅದರಲ್ಲಿ ಹವಿಸ್ಸಾಗೋದು ಭಾರತ ಕೂಡ. ನಮ್ಮಲ್ಲಿ ಕ್ರಾಸ್ ಚೆಕ್ ಅಂತ ಕೇಂದ್ರ ಗೃಹ ಸಚಿವಾಲಯ ಮಾಡತ್ತೋ ಇಲ್ಲೋ ನನಗೆ ಇನ್ನೂ ತನಕ ಅರ್ಥನೇ ಆಗೋದಿಲ್ಲ. ಯಾಕೆಂದರೆ ಇಂಥ ಸುದ್ದಿ ಆದ ಸಂದರ್ಭದಲ್ಲಿ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿ ಇದರ ಕುರಿತಾದಂಥ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರ ಆರೋಗ್ಯ ಇಲಾಖೆಗಿರುತ್ತೆ. ಆದರೆ ನಮ್ಮಲ್ಲಿ ಇಲ್ಲಿವರೆಗೂ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಆರೋಗ್ಯ ಇಲಾಖೆ ಹೇಳುತ್ತೆ ನಾವು ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿವೆ, ಅಂದರೆ ಇದನ್ನು ಆಹ್ವಾನಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಆಮಂತ್ರಣ ಕೊಟ್ಟಿದ್ದೇವೆ. ಬರಲಿ, ಇದೊಂದು ಕಾಯಿಲೆ ಯಾವುದೋ ಒಂದು ಕೋವಿಡ್ ಥರದ್ದು ಇನ್ನೊಂದು ಯಾವುದೋ ಬಂದರೆ ಬರಲಿ ಇದು ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ನೋಡಿದೆ. ಎಂಥ ದುರಂತರ ಇದು ಅಲ್ಲ ರೀ. ಇವತ್ತು ಸುದ್ದಿ ಜಾಲ ಎಷ್ಟು ಪ್ರಖರವಾಗಿರುತ್ತೆ, ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಒಂದು ಟಕ್ ಅಂತ ಒಂದು ಚೈನಾದಲ್ಲಿ ಒಂದು ಸೌಂಡ್ ಆದರೆ, ಒಂದು ಸೂಜಿಯ ಮೊನೆಯ ಸದ್ದಾದರೆ ಭಾರತ ದೇಶದಲ್ಲಿ ಅದರ ಪ್ರತಿಧ್ವನಿ ಆಗುತ್ತೆ. ಯಾವುದೋ ಹಾಂಗ್ಕಾಂಗ್ ಏರ್ಪೋರ್ಟ್ನಲ್ಲಿ ಒಬ್ಬ ಮೂರ್ಛೆ ಹೋಗಿ ಬಿದ್ದರೆ ಅರ್ಧ ಗಂಟೆಯಲ್ಲಿ ಇಡೀ ಜಗತ್ತಿನಾದ್ಯಂತ ಅದು ಸುದ್ದಿ ಆಗುತ್ತೆ. ಭಾರತ ದೇಶದ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ನಡೆಯುವಂಥ ಸಣ್ಣ ಕದಲಿಕೆ ಜಗತ್ತಿನಾದ್ಯಂತ ಆರ್ಭಟಿಸುತ್ತೆ ಅದರ ಸುದ್ದಿ. ಅಂಥದ್ದರಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಇಲ್ಲಿವರೆಗೂ ಜನ ಪೋಷಿಸಿಕೊಂಡು ಬಂದಿದ್ದಾರಲ್ಲ 3 ದಿವಸದಿಂದ, ನನಗೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಜಪಾನ್ನಲ್ಲಿ ಮಾಸ್ಕ್ ಹಾಕ್ಕೊಂಡು ಓಡಾಡೋದು ಭಾಳ ಕಾಮನ್ ಆಗಿರೋ ವಿಚಾರ ರೀ. ಅದೊಂದೇ ಅಲ್ಲ, ಚೈನಾದಲ್ಲಿ ಕೂಡ ಒಂದನೇದ್ದು ವಾಯು ಮಾಲಿನ್ಯದಿಂದಾಗಿ, ಜಪಾನಲ್ಲಿ ಸ್ವಚ್ಛತೆಯ ದೃಷ್ಟಿಯಿಂದಾಗಿ ಬಳಸುವಂಥದ್ದು, ಹೈಜೀನ್ಗೋಸ್ಕರ ಬಳಸ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಾಸ್ಕ್ ಬಳಸ್ತಾ ಇದ್ದಾರೆ. ಯಾವುದೇ ಆಸ್ಪತ್ರೆಗೆ ಹೋಗಿ, ದೊಡ್ಡ ಆಸ್ಪತ್ರೆ ಹೋಗಿ, ಎಲ್ಲ ವೈದ್ಯರು ಇವತ್ತಿಗೂ ಮಾಸ್ಕ್ಗಳನ್ನು ಬಳಸಿಕೊಂಡೇ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇನ್ನೊಬ್ಬರಿಂದ ನಮಗೆ ಯಾವುದೇ ರೀತಿಯ ಸೋಂಕು ಬರಬಾರದು ಅಂತ. ಇನ್ನು ಕೈಗಳಿಗೆ ಗ್ಲೌಸ್ ಹಾಕ್ಕೊಂಡು ಓಡಾಡ್ತಾರೆ. ಅದಕ್ಕೂ ಕಾರಣ ಅಷ್ಟೇ. ಅದನ್ನೇ ಇಟ್ಟುಕೊಂಡು ಆರ್ಭಟಿಸುವಂಥ, ಇಲ್ಲ ಅಲ್ಲೆಲ್ಲ ಮಾಸ್ಕ್ ಹಾಕ್ತಾ ಇದ್ದಾರೆ, ಹಾಂಗ್ಕಾಂಗ್ನಲ್ಲಿ ಮಾಸ್ಕ್ ಹಾಕ್ತಾ ಇದ್ದಾರೆ, ಗೋಂಜೂನಲ್ಲಿ ಮಾಸ್ಕ್ ಹಾಕ್ತಾ ಇದ್ದಾರೆ, ಬೀಜಿಂಗ್ನಲ್ಲಿ ಹಾಕ್ತಾ ಇದ್ದಾರೆ, ಶಾಂಘೈನಲ್ಲಿ ಹಾಕ್ತಾ ಇದ್ದಾರೆ. ಮಾಸ್ಕ್ ಹಾಕಿದ ತಕ್ಷಣ ಕಾಯಿಲೆ ಬಂದ್ಬಿಟ್ಟಿದೆಯಾ? ಮಾಸ್ಕ್ ಹಾಕಿದ ತಕ್ಷಣ ಅದೊಂದು ದೊಡ್ಡದಾದಂಥ ಎಲ್ಲರನ್ನೂ ಸಾಯಿಸ್ಬೋದು ಅಂತ ಬ್ರಹ್ಮರಾಕ್ಷಸನ ಅದು. ಎಷ್ಟು ಮಟ್ಟಿಗೆ ಇದು ಅಲ್ಲಿ ನಿಜಕ್ಕೂ ಕಾಯಿಲೆ ಅನ್ನೋದಿದೆ, ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡೋರು ಇಲ್ಲ. ಅದರ ಬಗ್ಗೆ ಮಾತನಾಡೋರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಹೊಂದಿರೋದಿಲ್ಲ. ಮೊದಲನೇದಾಗಿ ಅಂಥ ಯಾವುದೇ ಹೊಸ ವೈರಸ್ಸು ಇಲ್ಲಿವರೆಗೂ ಚೈನಾದಿಂದ ಬಂದಿರುವಂಥ ಮಾಹಿತಿಯ ಪ್ರಕಾರ ಅಂಥ ಯಾವುದೇ ವೈರಸ್ಸು ಎಲ್ಲಿಯೂ ಕೂಡ ಸಾಂಕ್ರಾಮಿಕಗೊಂಡಿಲ್ಲ. ಚೈನಾದಲ್ಲೂ ಆಗಿಲ್ಲ, ಹಾಂಗ್ಕಾಂಗಲ್ಲೂ ಆಗಿಲ್ಲ, ಜಪಾನ್ನಲ್ಲಂತೂ ಆಗೇ ಇಲ್ಲ. ಸ್ವತಃ ಚೈನಾಗೆ ಹೋಗಿ ಬಂದಂಥ ವ್ಯಕ್ತಿ, ನಾನು ಸಂಪರ್ಕ ಇಟ್ಕೊಂಡಿರುವಂಥ ವ್ಯಕ್ತಿ. ಎರಡನೇದ್ದು, ಹೀಗೆ ಆಗುವ ಮೂಲಕ ಭಾರತದಲ್ಲಿ ಸಾವಿನ ಮೇಲೆ ವ್ಯವಹಾರ ಮಾಡಬೇಕು ಅಂತ ಆಶಿಸುವ ರಣಹದ್ದುಗಳಿದಾವಲ್ಲ, ಅವು ಇಂಥ ಅವಕಾಶಗಳನ್ನು ಕಾಯ್ಕೊಂಡು ಕೂತಿರ್ತವೆ. ಹಿಡಿದು ಮೊದಲೇ ರಾಜಕಾರಣಿಯಿಂದ ಹಿಡಿದು ಕೊನೆಯ ಆಸ್ಪತ್ರೆಯವರೆಗೂ ಎಲ್ಲರೂ ಇದರಲ್ಲಿ ಪಾಲುದಾರರು. ಇವರು ಅಂತ ಹೇಳಂಗಿಲ್ಲ. ಆಸ್ಪತ್ರೆಯವರು ಯಾರಿಗೂ ವ್ಯಾಪಾರ ಇಲ್ವೋ ಅವ್ರು ಇದೊಂದು ಕೋವಿಡ್ ಥರದ ಇನ್ನೊಂದು ಯಾವುದೋ ರೂಪಾಂತರಿನೋ ಮತ್ತೊಂದು ಹೊಸ ವೈರಸ್ಸೋ ಇನ್ಯಾವುದೋ ಬಂದಿದೆ ಅಂದ ತಕ್ಷಣ ಸುಗ್ಗಿ ಬಂದಂಥ ಸಂಭ್ರಮದಲ್ಲಿ ಓಡಾಡ್ತಾರೆ. ವ್ಯಾಪಾರ ಆಗುತ್ತೆ ಅಂತ, ಹೇಗೆ ದುರ್ಬಳಕೆ ಮಾಡ್ಕೋಬೇಕು ಅಂತ ಇನ್ನಿಲ್ಲದ ಹಾಗೆ ಇವರು ಪ್ಲ್ಯಾನ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು ರಾಜಕಾರಣಿಗಳು ಇದರಿಂದ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ಗಳನ್ನು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕಿಕ್ ಬ್ಯಾಕ್ ಎಷ್ಟು ಸಿಗುತ್ತೆ, ಇದರ ಹೆಸರಲ್ಲಿ ಎಷ್ಟು ದಂಧೆ ಮಾಡಬಹುದು, ಎಷ್ಟು ರೊಕ್ಕ ಮಾಡ್ಕೋಬಹುದು, ಎಷ್ಟು ನುಂಗಿ ನೀರು ಕುಡಿಬಹುದು ಅಂತ ಅವ್ರು ಲೆಕ್ಕ ಹಾಕ್ತಾರೆ. ಇನ್ನು ಮಾಧ್ಯಮಗಳು
ಇದಕ್ಕಿಂತ ಒಳ್ಳೆಯ ಸುದ್ದಿ ಇನ್ಯಾವುದಿದೆ ರೀ? ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಸಾವು ಅಂತ ಹೇಳ್ಬೋದು, ಸ್ಮಶಾನದಲ್ಲಿ ಜಾಗ ಇಲ್ಲ ಅಂತ ಹೇಳ್ಬೋದು, ಆಸ್ಪತ್ರೆಯಲ್ಲಿ ನೂಕು ನುಗ್ಗಲು ಅಂತ ಹೇಳ್ಬೋದು, ಸತ್ತವ್ರ ಸಂಖ್ಯೆ 100 ಇದ್ದರೆ 1000 ಅಂತೇಳಿ ಹೆದರಿಸ್ಬೋದು, ಏನು ಬೇಕಾದರೂ ಆರ್ಭಿಡಿಸ್ತಾ ಇದೆ ಅಂತ ಹೇಳ್ಬೋದು, ಶಬ್ದಗಳ ಡಂಗೂರವನ್ನು ಸಾರಬಹುದು. ಅಷ್ಟು ಅವಕಾಶ ಅವ್ರಿಗೆ ಮಾಧ್ಯಮದವ್ರಿಗೆಲ್ಲ ಲಭ್ಯ ಆಗುತ್ತೆ. ಅಂದರೆ ಒಂದು ಘಟನೆ ನಡೆಯೋದು ಅಥವಾ ಒಂದು ಇವೆಂಟ್ ಆಗುವಂಥದ್ದೇನಿದೆ ಅದನ್ನು ಯಾವ್ಯಾವ ರೀತಿ ಯಾರ್ಯಾರು ಬಳಸ್ಕೋತಾರೆ, ಹೇಗೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ನೋಡ್ತಾರೆ. ಮಾನಿಟೈಸ್ ಕಾಲದ ಎಲ್ಲದರಲ್ಲೂ ದುಡ್ಡನ್ನು ನೋಡುವಂಥ ಮನಸ್ಥಿತಿಯಲ್ಲಿರುವಂಥ ಜನ ನಾವು. ನಾನು ಹಿಂದೊಂದು ಸಲ ಹೇಳಿದ್ದೆ 2023ರಲ್ಲಿ 22ರ ಕೊನೆ 23 ಸುಮಾರು ಏನಂತ ಒಂದು ಇದೇ ರೀತಿಯಾದಂಥ ವದಂತಿ ಬಂತು. ಏನು, ಈ ಬಾರಿಯ ಕಾಯಿಲೆ ಭಾಳಷ್ಟು ನೀಚ ಕಾಯಿಲೆ ಇದು ರೂಪಾಂತರಿ ವೈರಸ್ ಇದು ಹೇಗಿದೆ ಅಂದ್ರೆ ನೇರವಾಗಿ ಮಕ್ಕಳನ್ನ ಟಾರ್ಗೆಟ್ ಮಾಡುತ್ತೆ ಅಂತ. ನೋಡಿ ಹೆಂಗಿದೆ. ಈಗ ಮಕ್ಕಳನ್ನು ಟಾರ್ಗೆಟ್ ಮಾಡುತ್ತೆ ಅಂದ ತಕ್ಷಣ ಹುಷಾರಾಗೋರು ಯಾರು ಇದ್ರ ಬಗ್ಗೆ? ಮಕ್ಕಳಲ್ಲ, ತಂದೆ ತಾಯಿಗಳು. ತಮ್ಮ ಮಗುವನ್ನು ಹೇಗಾದರೂ ಮಾಡಿ ಕಾಪಿಟ್ಟುಕೊಳ್ಳಬೇಕು, ಅವಿತಿಟ್ಟುಕೊಳ್ಳಬೇಕು ಅಂತ ಪ್ರತಿ ಪಾಲಕರು ಕಾಯ್ತಾ ಇರ್ತಾರೆ. ಇನ್ನಿಷ್ಟು ಉದ್ವಿಗ್ನಗೊಳ್ಳೋರು, ಇನ್ನಷ್ಟು ಗಾಬರಿ ಆಗೋರು ಯಾರಾದರೂ ಇದ್ದರೆ ಅವರು ತಂದೆ ತಾಯಿಗಳು. ಅವ್ರೇನು ಮಾಡ್ತಾರೆ, ಮಕ್ಕಳು ನಾಳೆ ಹಾಗಾದ್ರೆ ನಾಳೆಯಿಂದ ಶಾಲೆಗೆ ಕಳಿಸೋದು ಬೇಡ, ಈಗಲೇ ಇನ್ನೂ ಸುದ್ದಿ ಬರೋಕ್ಕಿಂತ ಮುಂಚೆನೇ ಇನ್ನು ಸದ್ಯಕ್ಕೆ ನಮ್ಮ ಮಗು ಮನೆಯಿಂದನೇ ಓದಲಿ, ಶಾಲೆಗೆ ಹೋದರೆ ಎಲ್ಲಿ ಇದು ವೈರಸ್ಸು ಅಟ್ಯಾಕ್ ಆಗಿಬಿಡುತ್ತೋ, ಎಲ್ಲಿ ಸಾಂಕ್ರಾಮಿಕಗೊಳ್ಳುತ್ತೋ, ಯಾರಾದರೂ ನಿಮ್ಮ ಸ್ಕೂಲ್ನಲ್ಲಿ ಕೆಮ್ಮಿದ್ರಾ, ಯಾರಾದರೂ ನೆಗಡಿ ಆಗಿತ್ತಾ, ಯಾರಾದರೂ ಭೇದಿ ಮಾಡ್ಕೊಂಡಿದ್ರಾ, ಯಾರಾದರೂ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಬಂದಿದ್ರಾ, ಮಕ್ಕಳಿಗೆ 100 ಪ್ರಶ್ನೆಯನ್ನು ಕೇಳಿ ಮಕ್ಕಳಲ್ಲೂ ಗಾಬರಿಯನ್ನು ಉಂಟು ಮಾಡೋದು. ಇನ್ನು ಆಸ್ಪತ್ರೆಯವರು ಇದ್ದಕ್ಕಿದ್ದ ಹಾಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಬೇಕಾದಂಥ ಕಾಟ್ಗಳನ್ನು, ಮಂಚಗಳನ್ನು, ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಇದ್ದಕ್ಕಿದ್ದ ಹಾಗೆ ತರಿಸ್ಲಿಕ್ಕೆ ಶುರು ಮಾಡಿದರು. ಮಜಾ ಅಂದರೆ ಇದು ಮಕ್ಕಳ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮೇಲೆ ತಜ್ಞರು ಎಷ್ಟೋ ದಿನಗಳ ಮೇಲೆ ಹೇಳ್ತಾರೆ. ಅಷ್ಟೊತ್ತಿಗೆ ಕಾಯಿಲೆ ಅನ್ನೋದು ಬಂದಿರೋದೇ ಇಲ್ಲ. ನಮ್ಮಲ್ಲಿ ಒಂದು ಸಣ್ಣ ನೆಗಡಿ ಬಂದರೂ ಕೂಡ ಇವತ್ತು ಅದನ್ನು ಕೋವಿಡ್ ಅಂತ ಕರೀಲಿಕ್ಕೆ ಬಹಳಷ್ಟು ಜನ ದಂಧೆ ಮಾಡುವಂಥ, ಸಾವಿನ ದಂಧೆ ಮಾಡುವಂಥ ಜನ ಕಾಯ್ಕೊಂಡು ಕೂತಿರ್ತಾರೆ. ಬೇರೆ ಬೇರೆ ರೂಪದಲ್ಲಿ ಇದನ್ನು ಎನ್ಕ್ಯಾಶ್ ಮಾಡಬಹುದು ಅಂಥ ಸಂದರ್ಭದಲ್ಲಿ ಕಳೆದ 3 ದಿನಗಳಿಂದ ಭಾರತ ದೇಶದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಈ HMPV ವೈರಸ್ ಅನ್ನುವಂಥ ಒಂದು ಹೊಸ ವೈರಸ್ಸು ಎಲ್ಲ ಕಡೆ ಸಾಂಕ್ರಾಮಿಕಗೊಳ್ತಾ ಇದೆ ಅಂತ ಸುದ್ದಿಯನ್ನು ಹರಡಲಾಗ್ತಾ ಇದೆ. ಎಷ್ಟು ಸುಳ್ಳು ಸುದ್ದಿ ಇದು ಅಂತಂದರೆ, ಎಷ್ಟು ಅನಗತ್ಯವಾಗಿ ಹರಡಿಸಿರುವಂಥ ಸುದ್ದಿ ಅಂದರೆ, ಇದು ಜಗತ್ತಿನ ಎಲ್ಲಿಯೂ ತಲ್ಲಣ ಉಂಟು ಮಾಡುವಂಥದ್ದಲ್ಲ, ಎಲ್ಲಿಯೂ ಸ್ಮಶಾನ ಭರ್ತಿಯಾಗಿಲ್ಲ. ನೋಡಿ, ಪ್ರತಿ ಮಳೆಗಾಲ ಬಂದಾಗ ಸಾಂಕ್ರಾಮಿಕ ರೋಗ ಬರ್ತವೆ, ಪ್ರತಿ ಚಳಿಗಾಲ ಬಂದಾಗ ಹವಾಮಾನ ವೈಪರೀತ್ಯದಿಂದ ನೆಗಡಿಗಳಾಗ್ತವೆ, ವಯಸ್ಸಾದವ್ರಿಗೆ, ಇಮ್ಯುನಿಟಿ ಕಡಿಮೆ ಇರೋರಿಗೆ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಇದು ಯಾವುದೂ ಅಸಹಜವಲ್ಲ, ಎಲ್ಲವೂ ಸಹಜ, ಎಲ್ಲವೂ ಸ್ವಾಭಾವಿಕ. ಆದರೆ ಅದನ್ನೇ ಭಾಳ ದೊಡ್ಡದಾಗಿ ಬಿಂಬಿಸುವ ಮೂಲಕ ಇದೊಂದು ಹೊಸ ರೂಪಾಂತರಿ ವೈರಸ್ಸು ಅಥವಾ ಹೊಸ ವೈರಸ್ಸನ್ನು ಚೈನಾ ಬಿಟ್ಟುಬಿಟ್ಟಿದೆ. ಚೈನಾ ಮತ್ತು ಜಗತ್ತಿನಲ್ಲಿ ತನ್ನ ಪಾರಮ್ಯವನ್ನು ಮೆರೆಯಲಿಕ್ಕೆ, ಉಳಿದ ಎಲ್ಲ ದೇಶಗಳ ವಾಣಿಜ್ಯೀಕರಣವನ್ನು ತಟಸ್ಥಗೊಳಿಸಲಿಕ್ಕೆ, ಎಲ್ಲರನ್ನು ನಿಶ್ಚೇಷ್ಟಿತಗೊಳಿಸಲಿಕ್ಕೆ ಚೈನಾ ಹೂಡಿರುವಂಥ ಹೊಸ ರಣತಂತ್ರ ಇದು, ಹೊಸ ಕುತಂತ್ರ ಅಂತ ಹೇಳಿ ಇದ್ರ ಮೇಲೆ ಕಥೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಚೈನಾ ಹೊಸ ವರ್ಷನ ಆಚರಿಸುವಂಥ ಸಂಭ್ರಮದಲ್ಲಿ ತಯಾರಿ ಮಾಡ್ಕೋತಾ ಇರುವಂಥ ಸಂದರ್ಭ ಇದು. ಅದು ಹೇಗೆ ಅಂತಂದರೆ, ಚೈನಾದಲ್ಲಿ ಹೊಸ ವರ್ಷ ಆಚರಣೆ ಅಂದರೆ ಅಲ್ಲಿರುವಂಥ ಎಲ್ಲ ಜನ ನಮ್ಮ ಹಾಗೆ ಅತಿ ದೊಡ್ಡ ದೇಶ ಅದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗ್ತಾರೆ ಆ ಜನ, ಇಲ್ಲ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಲಸೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅಷ್ಟು ದೊಡ್ಡದಾದಂಥ ಇವೆಂಟ್ ನಡೆಯುವಂಥ ಸಂದರ್ಭ. ಪ್ರತಿ ಬಾರಿ ನೀವು ನೋಡಿ, ಯಾವಾಗ ಚೈನೀಸ್ ನ್ಯೂ ಇಯರ್ ಅಂತ ಅವ್ರು ಪ್ಲ್ಯಾನ್ ಶುರು ಮಾಡ್ತಾರೋ ಆ ಸಂದರ್ಭದಲ್ಲಿ ಇಂಥದ್ದೊಂದು ಸ್ಟೋರಿಯನ್ನು ಪ್ಲ್ಯಾಂಟ್ ಮಾಡಲಾಗತ್ತೆ. ಇದನ್ನು ಪ್ಲ್ಯಾಂಟ್ ಮಾಡೋರು ಯಾರು? ಒಂದನೇದು ಫಾರ್ಮಾ ಕಂಪ್ನಿಗಳು ಮಾಡ್ತವೆ, ಎರಡನೇದು ಮಾಧ್ಯಮ ಸಂಸ್ಥೆಗಳು ಮಾಡ್ತವೆ, ಮೂರನೇದು ಆಸ್ಪತ್ರೆಗಳು ಮಾಡ್ತವೆ, ನಾಲ್ಕನೇದು ರಾಜಕಾರಣಿಗಳು ಮಾಡ್ತಾರೆ. ಇವರೆಲ್ಲರೂ ಕೂಡಿ ಯಾವ ವಿಷಯ ಸುಳ್ಳಾಗಿರುತ್ತೋ ಅದು ಸತ್ಯ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಬಾರಿ ನೋಡಿ, ಇವ್ರು ಕೊಟ್ಟಿರುವಂಥ ಸ್ವಾಭಾವಿಕ ಲಕ್ಷಣಗಳೇನು, ರೋಗ ಲಕ್ಷಣಗಳೇನು ಅಂತ ನೋಡಿ. ಉಸಿರಾಟದಲ್ಲಿ ತೊಂದರೆ ಆಗುತ್ತೆ, ಮೂಗಿನಿಂದ ಸುಂಬಳ ಇಳಿಯತ್ತೆ, ಕೆಂಬರತ್ತೆ, ನೆಗಡಿ ಆಗತ್ತೆ, ಯಾರಿಗೆ ಇಮ್ಯುನಿಟಿ ಇಲ್ವೋ ಅವರೆಲ್ಲರಿಗೂ ಟಾರ್ಗೆಟ್ ಮಾಡುತ್ತೆ. ಯಥಾ ಪ್ರಕಾರ ಹಳೇ ಕಥೆಯನ್ನು ಈ ಬಾರಿ ಬಿಂಬಿಸಲಾಗ್ತಾ ಇದೆ. ಜನ ದಯವಿಟ್ಟು ಪ್ಯಾನಿಕ್ ಆಗಬಾರ್ದು. ಅಂಥ ಯಾವ ಘಟನೆಯೂ ಸದ್ಯಕ್ಕೆ ವಿಶ್ವದಲ್ಲಿ ಎಲ್ಲಿಯೂ ಘಟಿಸಿಲ್ಲ ನನಗೆ ಗೊತ್ತಿರುವ ಹಾಗೆ. ನಾನೇನು ಪಂಡಿತ ಅಲ್ಲ ಅಥವಾ ವೈದ್ಯ ಅಂತೂ ಅಲ್ವೇ ಅಲ್ಲ. ನನಗಿರುವ ಮಾಹಿತಿಯ ಪ್ರಕಾರ ಅಂಥ ಯಾವ ಅವಘಡಗಳು ಸದ್ಯಕ್ಕೆ ವಿಶ್ವದಲ್ಲಿ ಸಂಭವಿಸ್ತಾ ಇಲ್ಲ. ಯಾರೂ ಇಂಥ ಪ್ಯಾನಿಕ್ ಸುದ್ದಿಗಳಿಗೆ ಮರುಳಾಗಬಾರದು ಮತ್ತು ತಮ್ಮ ಮನಸ್ಸನ್ನು ಕೆಡಿಸ್ಕೋಬಾರ್ದು. ಇನ್ನೇನು ಹೇಳಲಿಕ್ಕೆ ಸಾಧ್ಯ. ಶುಭ ಮುಂಜಾನೆ, ಒಳ್ಳೆಯದಾಗಲಿ, ನಮಸ್ಕಾರ.